ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಕಾವು ಈಗ ಏರುತ್ತಿದೆಯಾ? ಅಯ್ಯಯ್ಯೋ, ನಮಗೆ ಏರುತ್ತಿರುವುದು ಬಿಸಿಲು, ಅವರಿಗೆಲ್ಲ ಏರುತ್ತಿರುವುದು ಸೂರ್ಯನ ಆಳದಲ್ಲಿರುವ ಕೋರ್ ಅಂತಾರೆ. ಅದನ್ನು ಕೋರ್ ಇದೆಯಲ್ಲ, ಅದ್ರ ಹೀಟಿಗೆ ಬಂದುಬಿಟ್ಟಿದ್ದಾರೆ. ಅಂದರೆ 2300 ಡಿಗ್ರಿ ಟೈಪ್ ಏರ್ಬಿಟ್ಟಿದೆ ರಾಜಕಾರಣಿ. ಇಂಥ ಹತ್ತಲ್ಲಿ ನಾಳೆಯಿಂದ ದೇಶದಲ್ಲಿ 3ನೇ ಹಂತದ ಮತ್ತು 2ನೇ ಹಂತದ ಪ್ರಕ್ರಿಯೆ ಬೇರೆ ಸ್ಟಾರ್ಟ್ ಆಗತ್ತಂತೆ. ಅದೇನೋ ಹೇಳ್ತಾರಲ್ಲ, ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅಂತ, ಹಾಗೆ. ಆಲ್ ರೈಟ್, ಮೇ 7ರಂದು ಮತದಾನ ನಡೆಯುವ 14 ಕ್ಷೇತ್ರಗಳ ಎಲೆಕ್ಷನ್ ಜ್ವರ ಇದೀಗ ಕಾಣಿಸ್ಕೋತಾ ಇದೆ. ಜ್ವರ ಎಂದ ಕೂಡಲೇ ನೆನಪಿಗೆ ಬಂತು ಸಮ್ಮರ್ಸ್ ಟೈಮಲ್ಲಿ ಕಾಲರಾ ಅಲ್ಲಲ್ಲಿ ಇಲ್ಲಲ್ಲಿ ಕಾಣಿಸ್ಕೋತಾ ಇದೆ. ಅದರ ಬಗ್ಗೆ ನೀವು ಚಿಂತೆಯಿಂದಿರಿ. ಈ ಜ್ವರ ಅವ್ರು ನಿಭಾಯಿಸ್ಕೋತಾರೆ. ಅವ್ರ ಹತ್ರ ಅದಕ್ಕೆ ಬೇಕಾಗಿದ್ದ ಮಾತಿನ ಮಾತ್ರೆಗಳು ತುಂಬ ಇರುತ್ತೆ, ಅವ್ರ ಹತ್ರ ತಗೋತಾರೆ ಅದನ್ನು. ನಾವು ಇದನ್ನು ತಲೆ ಕೆಡಿಸ್ಕೊಳ್ಳೋದು. ನಾಳೆಯಿಂದ ನಾಮಪತ್ರ ಸ್ಟಾರ್ಟ್ ಆದರೆ ಬಳ್ಳಾರಿನಲ್ಲಿ ರಾಮುಲು, ತುಕಾರಾಮ್, ಕಲಬುರಗಿಲಿ ರಾಧಾಕೃಷ್ಣ ದೊಡ್ಡಮನಿ ಅಂತಂದರೆ ಖರ್ಗೆ ಅವರ ಅಳಿಯ, ಇವರೆಲ್ಲ ಉಮಾದಕ್ಕೆ ಹಾಕ್ಬೋದು. ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರು ಹಾಕ್ತಾರಂತೆ. ಮೋದಿ ಫೋಟೋ ಬಳಕೆ ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರು ಯಾರ್ರೀ ನನಗೆ ಹೇಳೋಕ್ಕೆ? ಅವರೇ ಹೇಳಬೇಕಾಗಿರೋದು ಸರ್. ಮೋದಿ ಏನವ್ರ ಆಸ್ತಿನ? ಹೌದು. ಟೆಕ್ನಿಕಲಿ, ಪ್ರಾಕ್ಟಿಕಲಿ ಅಲ್ಲ. ಟೆಕ್ನಿಕಲಿ ಮೋದಿ ಈಸ್ ಅನ್ ಅಸೆಟ್ ಆಫ್ BJP. ಹಿ ಈಸ್ ನಾಟ್ ಅಸೆಟ್ ಆಫ್ ಯಡಿಯೂರಪ್ಪ, ಈಶ್ವರಪ್ಪನವರು ಅಸೆಟ್ ಆಗಲ್ಲ. ಆದರೆ ಎಲೆಕ್ಷನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಚುನಾವಣಾ ಆಯೋಗ ಏನು ತೀರ್ಮಾನ ಕೊಡುತ್ತೋ ಬಿಡುತ್ತೋ ನನಗೆ ಐ ಹ್ಯಾವ್ ನೋ ಐಡಿಯಾ, ಗೊತ್ತಿಲ್ಲ. ಅವ್ರು ಏನೋ ಒಂದು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ಅಂತಿಮ ಪ್ರಯತ್ನ ನಡೆದಿದೆಯಂತೆ ಅವ್ರನ್ನ ಆಯಿತು. ಆದರೆ ಉಸ್ತುವಾರಿ ಮಾತ್ರ ಹೇಳಿದಾರಂತೆ, ಅದೇ BJP ಉಸ್ತುವಾರಿ ಅವರು, ಈಶ್ವರಪ್ಪ ನನಗೆ ಯಾರಂತ ಗೊತ್ತಿಲ್ವಲ್ಲ ಅಂತಂದಿದ್ದಾರಂತೆ. ಅಲ್ಲಿಗೆ ಹಗ್ಗ ಹರಿದೋಗಿದೆ ಅಂತ ಆಯಿತು. ಬಟ್ಟೆ ಹರಿದಿದೆ, ಪ್ಯಾಚ್ ಹಾಕೋಕ್ಕಾಗಲ್ಲ. ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಏನು ಹೇಳಿದ್ದಾರೆ? ಅವ್ರು ಏನಾದ್ರು ಹೇಳಿದಾರಾ? ಓಕೆ, ಚುನಾವಣೆಯಲ್ಲಿ 100ಕ್ಕೆ ಗೆಲ್ತೇನೆ ಅಂತ ಅಂಶವನ್ನ ಈ ಸಂದರ್ಭ ಹೇಳ್ತೇನೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಾಮಪತ್ರ ಸಲ್ಲಿಕೆ, ಬೆಳಿಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು, ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ. ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳಿಲಿ ನೋಡೋಣ, ಅವ್ರು ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ. Who is Ishwarappa? I don't know any such person by this name. ये तो बड़ा सौभाग्य का बात है. कुछ दिनों में सारे कांग्रेस के लोग मोदी जी का फोटो लगाएंगे. ये तो अच्छी बात है ना. तो बट ಅವ್ರು ಮೋದಿ ಫೋಟೋ ಬಿಟ್ಬಿಟ್ಟು ಅವ್ರು ಯಾಕೆ ಬಿಟ್ಟು ಮಾಡ್ತಾರೆ? ಅವ್ರ ಪಕ್ಷದಲ್ಲಿದ್ದಾರೆ. ದಟ್ಸ್ ನಾಟ್ ಅ ಫೇರ್ ಆರ್ಗ್ಯುಮೆಂಟ್. ಅದು ನೀವು ಚುನಾವಣೆಗೆ ನಿಲ್ಲದಿದ್ದರೆ ಬೇರೆ, ನಿಮ್ಮ ಕಾರ್ಯದಲ್ಲಿ ಬಳಸಿಕೊಳ್ಳೋದು. ಚುನಾವಣೆಗೆ ನಿಂತಾಗ ಹಂಗಾಗಲ್ಲ ಅದು ಅಂತ ಇದು ನೋಡೋಣ. ಕಾನೂನು ಪ್ರಕಾರ ಅದಕ್ಕೆ ಏನು ಹೇಳ್ತಾರೆ ಎಲೆಕ್ಷನ್ ಕಮಿಷನ್. ಆಲ್ ರೈಟ್, ನಾಳೆಯಿಂದ ಈಶ್ವರಪ್ಪ ಯಾರು ಅಂತ ಗೊತ್ತಿಲ್ಲ ಅಂತವ್ರು ಉಸ್ತುವಾರಿ ಹೇಳಿಬಿಟ್ರೆ ನಾವು ಕೇಳೋಕ್ಕಾಗತ್ತಾ? ನೀವು ಅವ್ರ ಮನೆಗೆ ಸಮಾಧಾನ ಮಾಡೋಕ್ಕೆ ಹೋಗಿದ್ದಾಗ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಅಭ್ಯಪಾರಿ ಮನೆಗೆ ಹೋಗಿದ್ರ? ಹಂಗಾರೆ ಸಿಗ್ಲಿಲ್ವಲ್ಲ ಸರ್. ಸಿಗದೇ ಇದ್ರೆ ಮನೆ ಅವ್ರದ್ದೇ ತಾನೇ, ಅದೇನು ಅನಾಥಾಶ್ರಮನ? ಹಂಗಾರೆ ಒಳ್ಳೆ ಕಥೆ ಆಯ್ತಲ್ಲ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ನೀವು ಇಷ್ಟ ಉಚ್ಚಾಟನೆ ಮಾಡಿ ಪಕ್ಷದ ಕಿತ್ತಾಕಿ. ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭ. ಕೊನೆಯ ದಿನ 19 ಏಪ್ರಿಲ್, ವಾಪಸ್ಗೆ 22. ಈ ಮತದಾನ ಅಂದರೆ 2ನೇ ಹಂತದ ಮತದಾನ ಮೇ 7ನೇ ತಾರೀಕು ನಡೆಯುತ್ತೆ. ಫಲಿತಾಂಶ ಎಲ್ಲ ಕಾಮನ್ ಬಿಡಿ, ಜೂನ್ 4ನೇ ತಾರೀಕಿಗೆ. ಎಲ್ಲೆಲ್ಲಿ 2ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆಯುವುದು 26 ಆದಮೇಲೆ 7ನೇ ತಾರೀಕು ಅಂದರೆ ಚಿಕ್ಕೋಡಿ, ಬೆಳಗಾವಿ ಎಲ್ಲ ಹೆಚ್ಚು ಕಡಿಮೆ ಉತ್ತರ ಭಾಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ದಾವಣಗೆರೆ ಹಾಗೂ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಇದಿಷ್ಟು ಕಡೆ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಕ್ತ ರಾಜಕೀಯ ಶುರುವಾದಂತೆ ಕಾಣಿಸ್ತಾ ಇದೆ. ಕುಣಿಗಲ್ನ ಅಂಚೆಪಾಳ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದ ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ನಿನ್ನೆ ಸಂಜೆ ಸಂಸದ ಡಿಕೆ ಸುರೇಶ್ ಬೆಂಬಲಿಗರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕೆಂಪನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ಗೆ ಡಿಕೆ ಸುರೇಶ್ ಬೆಂಬಲಿಗ ಬೋರೇಗೌಡ ಚಾಕು ಹಾಕಿದ್ದಾರೆ. ಮಂಜುನಾಥ್ ತಲೆಗೆ ತೀವ್ರ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಪ್ರಕರಣ ಮಾಸುವ ಮುನ್ನವೇ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ನಾರಾಯಣಪ್ಪನನ್ನ ಮತ್ತೆ ಜೆಡಿಎಸ್ಗೆ ಕರೆತಂದ ಕೊತ್ತಗೆರೆಯ ಚಂದ್ರಪ್ಪ ಮೇಲೆ ಇಂದು ಬೆಳಗ್ಗೆ ಕಾಂಗ್ರೆಸ್ ಮುಖಂಡ ಥಳಿಸಿದ್ದಾರೆ. ಹಲ್ಲೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಡಿಬಡಿ ರಾಜಕೀಯದ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಗೂಂಡಾಗಳು ಸಕ್ರಿಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಮಜಾವಾದಿ ಸಿದ್ದರಾಮಯ್ಯ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ ಅಂತ ಬಿಜೆಪಿ ಟ್ವೀಟಿಸಿದೆ. ಮತದಾರರ ಮೇಲಿನ ಕೋಪದಿಂದ ಡಿಕೆ ಬ್ರದರ್ಸ್ ಗೂಂಡಾಗಿರಿಗೆ ಇಳಿದಿದ್ದಾರೆ ಅಂತ ಬಿಜೆಪಿಯ ಅಶೋಕ್ ಆಪಾದಿಸಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು, ಈವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ, ಬರೀ ಕಾಟಾಚಾರಕ್ಕೆ ಕೇಸ್ ದಾಖಲು ಮಾಡಿದ್ದಾರೆ, ಸುಮ್ಮನಾಗಿದ್ದಾರೆ. ಸರ್ಕಾರ ಯಾರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್
ನಿಖಿಲ್ ಜೊತೆಗೂಡಿ ಚನ್ನಪಟ್ಟಣದ ಹಳ್ಳಿಗಳಲ್ಲಿ ಮತಯಾಚನೆ ಮಾಡಿದ್ದಾರೆ. ಎಲ್ಲಾ ಕಡೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಬಿಗಿನಿಂಗ್ ಅಷ್ಟೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರಿದ್ದಾರೆ ಅಂತ ತಮಗೆ ಗೊತ್ತಿದೆ. ಮನಿ ಪವರ್, ಮದರ್ ಪವರ್, ಬಲವಂತವಾಗಿ ಗುಂಡಾಗರ್ದಿ ಮಾಡಿ ಹೇಗಾದ್ರೂ ಮಾಡಿ ಲೋಕಸಭಾ ಚುನಾವಣೆ. ಬಹಳ ವಿಚಿತ್ರ. ಕುಣಿಗಲ್ ಮೇಲೆ ಯಾಕೆ ಈ ಅಪವಾದದ ಕರಿನೆರಳನ್ನು ಪದೇ ಪದೇ ತರ್ತೀರಿ ಅಂತ. ಕಾಂಗ್ರೆಸ್ಸಿನ ಈ ಕಾರ್ಯಕರ್ತರು ಯಾರೇ ಆಗಿರಬಹುದು, ಸ್ವಲ್ಪ ಜ್ಞಾನ ಮತ್ತು ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಂಡು ಎಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಇಂತಹ ಘಟನೆಗಳು ಏನು ಅಪಾಯಗಳನ್ನು ತರುತ್ತೆ ಅನ್ನೋ ಅರಿವು ಡಿ ಕೆ ಶಿವಕುಮಾರ್ ಸುರೇಶ್ಗೆ ಇರುತ್ತೆ. ಯಾಕೆ ಯಾವ ರೌಡಿ ಮತ ಇದೆಲ್ಲ ಬರ್ತಾ ಇದೆ ವಾಪಸ್ಸು, ಇದೇ ಆರೋಪವನ್ನು ನಾನು 30 ವರ್ಷದ ಹಿಂದೆ ಇದೇ ಕುಣಿಗಲ್ನ ರಾಜಕಾರಣದಲ್ಲಿ ಅಲ್ಲೇ ನಡೆದ ಚುನಾವಣೆಯಲ್ಲಿ ಕೇಳಿದ್ದೀನಿ. ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿದ್ರು ಅವತ್ತಿನ ದಿನ ಗಲಾಟೆ ಮಾಡ್ಸೋಕ್ಕೆ ಅಂತ ನಾ ಕೇಳಿದ್ದೀನಿ. ಇನ್ನೂ ಮುಂದಾದರೆ ಆ ಸ್ಟೋರಿನ ಹೇಳ್ತೀನಿ ಆಮೇಲೆ ಒಂದಿನ. ಅದರಲ್ಲಿ ಯಾರ್ಯಾರ ಹೆಸರು ಬಂದಿತ್ತು ಅಥವಾ ಯಾರ್ಯಾರದ್ರ ಬೆನ್ನಿಂದೆ ಇದ್ದರು ಅಥವಾ ಯಾರ್ಯಾರು ಆ ನೆರಳಲ್ಲಿ ಇರ್ತಾರೆ ಅಂತ. ಅಫ್ಕೋರ್ಸ್ ಆ ಕೇಸ್ ಆಮೇಲೆ ಸೆಟ್ಲ್ ಆಯಿತು, ಕೋರ್ಟಲ್ಲಿ ಡಿಸ್ಮಿಸ್ ಆಯಿತು, ಅದು ಬೇರೆ ವಿಚಾರ. ಅದೇ ಕುಣಿಗಲ್. ಹಾಗಾಗಿ ರಾಜಕಾರಣದ ಎಲೆಕ್ಷನ್ ಟೈಮಲ್ಲಿ ಹೊಡಿ ಬಡಿ ಮಾಡ್ಕೊಂಡು ರಕ್ತ ಕಾರಿಸ್ಬಿಟ್ರೆ ಲಾಭ ಆಗತ್ತೆ ಅಂತ ತಿಳ್ಕೊಂಡಿದ್ರೆ ಇವತ್ತಿನ ಕಾಲದಲ್ಲಿ, ಹಿಂದೆ ಇತ್ತೇನೋ ಹೆದರಿಸಿ ಬೆದರಿಸಿ ಚುನಾವಣೆ ಮಾಡೋದು, ಇವತ್ತು ನಡೆಯಲ್ಲ. ಅದು ರಿವರ್ಸ್ ಆಗ್ತಾ ಹೋಗುತ್ತೆ. ಇಟ್ಸ್ ಎ ವೆರಿ ಡೇಂಜರಸ್ ಗೇಮ್ ಯು ಪ್ಲೇ. ಲೋಕಸಭಾ ಚುನಾವಣೆಯಲ್ಲಿ ರೆಬೆಲ್ ರಾಜಕೀಯ ಹಾಸನದಲ್ಲೇನಾಗಿರುವಂಥ ಅದ್ಯಾವುದೋ ಫ್ಲೆಕ್ಸ್ ಹಾಕಿದ್ರಂತೆ ಇವತ್ತು ಯಾವುದೋ ಕಾರ್ಯಕ್ರಮದಲ್ಲಿ ಶಾಸಕ ಪ್ರೀತಮ್ ಗೌಡ ಫೋಟೋ ಇರುವಂತೆ. ಅದಕ್ಕೆ ಕುಮಾರಸ್ವಾಮಿ ಎಲ್ಲ ಲೋಕಲ್ ಲೀಡರ್ಗಳು ಹಾಕಿರ್ತಾರೆ, ಅವ್ರಿಗೆ ಗೊತ್ತಾಗಿರಲ್ಲ. ಹೆಂಗಾಗತ್ತೆ ಸರ್? ಅವರೊಬ್ಬರನ್ನೇ ಬಿಟ್ಬಿಟ್ಟು ಮೋಸ್ಟ್ಲಿ ಹೀಗಿರ್ಬೋದೇನೋ. ಅಲ್ಲ, ಅವರೊಬ್ಬರನ್ನೇ ಬಿಟ್ಟು ನೀವು ಹೋಗಲಿ, ಆ ಕ್ಷೇತ್ರದವ್ರದ್ದು ಮಾತ್ರ ಹಾಕಿದ್ದೀವಿ ನಾವು ಅಂದರೂ ಓಕೆ. ಬೇರೆ ಕ್ಷೇತ್ರ ಯಾಕೆ ಹಾಕ್ಬೇಕು, ಇನ್ನೊಂದು ಕ್ಷೇತ್ರ ಪ್ರೀತಮ್ ಗೌಡ್ರದ್ದು ಈ ಕ್ಷೇತ್ರದಲ್ಲಿ ಯಾಕೆ ಹಾಕ್ತಾರೆ ಅಂದರೂ ಓಕೆ. ಎಲ್ಲಾರ್ದು ಹಾಕೊಂಬಿಟ್ಟು ಅವ್ರದ್ದು ಹಾಕ್ದೇ ಇದ್ದರೆ ಜನ ಗಮನಿಸ್ತಾರೆ ಅಲ್ವೇ? ಆಲ್ ರೈಟ್. ಇನ್ನು ಈವರೆಗೆ ಪ್ರೀತಮ್ ಗೌಡ ಚಾಮರಾಜನಗರದಲ್ಲಿ ಪ್ರಚಾರ ಮಾಡಿಲ್ಲ, ಎಲ್ಲೂ ಕಾಣಿಸ್ಕೋತಾನೂ ಇಲ್ವಂತೆ. ಆಲ್ ರೈಟ್, ಅವ್ರವ್ರ ತೀರ್ಮಾನ ಅವ್ರು ಮಾಡ್ಕೋತಾರೆ. ಅವ್ರಿಗೊಂದಿನ ಬೇಜಾರಾಯ್ತಾ ಬಿ ಜೆ ಪಿ, ಸಾಕು ಹೋಗು ಅಂತ ಅವರು ಹೋಗ್ಬೋದು. ಯಾರಿಗೆ ಗೊತ್ತು ಈ ಕಾಲದಲ್ಲಿ ಏನೇನು ನಡೆಯುತ್ತೋ, ಕಲಿಯುಗ. ಆಮೇಲೆ ಈಗ ಹೇಳ್ಬಿಟ್ಟಿದೆಯಂತೆ, ಈಗ ಹೊಸದಾಗಿ ಮೊನ್ನೆ ಯುಗಾದಿ ಆದಮೇಲೆ ಬಂದ್ಬಿಟ್ಟಿದೆ ಇದು ಕ್ರೋಧನಾಮ ಸಂವತ್ಸರ. ಹಾಗಾಗಿ ಏನೇನಾಗುತ್ತೋ ಯಾರಿಗೆ ಗೊತ್ತೋ, ಯಾರ್ಯಾರ ಬುದ್ಧಿ ಹೆಂಗೆ ತಿರುಗಿಬಿಡುತ್ತೋ ಗೊತ್ತಿಲ್ಲ ಅಲ್ವೇ? ಇನ್ನು ನಿತಿನ್ ಗುತ್ತಿದಾರ್ ಬಿಜೆಪಿ ಸೇರಿದ ಬೆನ್ನಲ್ಲೇ ಕಲಬುರಗಿ ರಾಜಕೀಯದಲ್ಲಿ ಒಂದಷ್ಟು ಸಮೀಕರಣಗಳು ಬದಲಾಗುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮುಖಂಡ ಮಾಜಿ ಸಚಿವ ಮಾಲಿಕಯ್ಯ ಗುತ್ತಿದಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅತ್ತ ಬನವಾಸಿಯಲ್ಲಿ ಮಾಜಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ, ಹೀಗಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀನಿ, ಇದು ನನ್ನ ನಿರ್ಣಯ ಅಂತ ವಿವೇಕ್ ಹೆಬ್ಬಾರ್ ಹೇಳಿಕೊಂಡಿದ್ದಾರೆ. ಇದಕ್ಕೆ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸೋಮಶೇಖರ್ ಹೆಬ್ಬಾರನ್ನ ನಾವೇನು ಪಕ್ಷಕ್ಕೆ ಬನ್ನಿ ಅಂತ ಸೇರಿಸಿಕೊಂಡಿಲ್ಲ, ಅವರು ಕ್ಷೇತ್ರದ ಜನರ ಪರವಾಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಸಿಎಂ ಡಿಸಿಎಂಗೆ ಏನ್ ಮಾಡೋಕೆ ಆಗಲ್ಲ, ಶ್ರೀನಿವಾಸ್ ಪ್ರಸಾದ್ ಹರ್ಷವರ್ಧನ್ ನಮ್ಮ ಪರವಾಗಿದ್ದಾರೆ ಅಂತ ವಿಜಯೇಂದ್ರ ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಬಿಜೆಪಿ ಮಾಜಿ ಮಂತ್ರಿ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಮಾಗಡಿ ಶಾಸಕ ಬಾಲಕೃಷ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಬಹುದು ಅನ್ನೋ ಮಾತಿದೆ. ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ. ಖಂಡಿತ ರೀ. ಹರ್ಷವರ್ಧನ್ ಅವರು ಮಾಜಿ ಶಾಸಕರೇನಿದ್ದಾರೆ, ನಂಜನಗೂಡ ಅವ್ರು ನಮ್ಮ ಜೊತೆಲಿದ್ದಾರೆ. ಸ್ವತಃ ನಾನು ಕೂಡ ಶ್ರೀನಿವಾಸ್ ಪ್ರಸಾದ್ ಜಿ ಅವರನ್ನ 2 ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಬಾಲರಾಜಣ್ಣ ಅವರು ಕೂಡ 3-4 ಬಾರಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನವನ್ನು ಬೇಡ. ಓಕೆ, ಯಾರಿಗೋ ಆಶೀರ್ವಾದ ಮಾಡ್ತಾರೆ, ಇನ್ಯಾರಿಗೋ ಮಾಡಲ್ಲ, ಏನೋ ಒಂದು ಆಗತ್ತೆ. ಬಟ್ ಈ ಸೋಮಶೇಖರ್ ಮತ್ತು ಹೆಬ್ಬಾರ್ದು ಮಾತ್ರ ಇದುವೇ ಆ್ಯಂಟಿ ಡೆಮೊಕ್ರೆಟಿಕ್ಕೇನೆ. ಹಿಂದೆ ಹೇಗೆ ಭಾರತೀಯ ಜನತಾ ಪಕ್ಷವನ್ನು ಕಾಂಗ್ರೆಸ್ಸು ಮತ್ತು JDS ಇಂದ ಹೋಗಿ ಸರ್ಕಾರವನ್ನು ಅವತ್ತು ಬೀಳಿಸಿದಾಗ ಅಂದ್ವಿ, ಜನ ಅದನ್ನು ತೀರ್ಮಾನ ಮಾಡಬೇಕು, ಇವ್ರು ಇಷ್ಟ ಬಂದಂಗೆಲ್ಲ ಹೋಗ್ಬಿಡಕ್ಕೆ ಬರಲ್ಲ, ಅವ್ರು ಮತ್ತೆ ಬರುವ MI ಎಲೆಕ್ಷನಲ್ಲಿ ಗೆದ್ದರು ಹೋದರು, ದಟ್ಸ್ ಓಕೆ. ಹಾಗೆ ಕ್ಷೇತ್ರದ ಜನ ಇವರಿಬ್ಬರ ಪರ ಇದ್ದಾರೆ ಎಂಬುದು DKಶಿ ನಂಬಿಕೆ ಆದರೆ, ಯಾರು ಸೋಮಶೇಖರ್ ಅಂಡ್ ಹೆಬ್ಬಾರ್, ದೇ ಮಸ್ಟ್ ಹ್ಯಾವ್ ದ ಗಟ್ಸ್ ಟು ರಿಸೈನ್ ಆ್ಯಂಡ್ ಗೋ ಬ್ಯಾಕ್. ಅದೇ ಪ್ರೀತಿ ಮಾಡೋ ಜನರಿಂದ ಆಯ್ಕೆ ಆಗಲಿಕ್ಕೆ. ಅದಿಲ್ಲದಿದ್ದರೆ ಆ ಜನ ಆಯ್ಕೆ ಮಾಡಿದಾಗಿನ ಸಂದರ್ಭದ ದ್ರೋಹಿಗಳವರು, ಅದರಲ್ಲಿ ಯಾವ ಅನುಮಾನನೂ ಇರಬಾರ್ದು. ಪ್ರಜಾಪ್ರಭುತ್ವದ ದೃಷ್ಟಿಯಿಂದ, ವೈಯಕ್ತಿಕವಾಗಲ್ಲ ನಾನು ಹೇಳ್ತಿರೋದು. ನಿರ್ಧಾರನ ಒಪ್ಪಿದ್ರು. ಈ ಸಿಸ್ಟಮ್ ಬರಬೇಕು.
ನಿಮಗೆ ಬೇಡ ಅಂತಿದ್ರೆ ರಿಸೈನ್ ಮಾಡಿ ವಾಪಸ್ ಜನರ ಹತ್ರಕ್ಕೆ ಹೋಗಿ, ಜನ ಎಸ್ ಅಂದರೆ ವಾಪಸ್ ಹೋಗಿ, ತಪ್ಪ್ಯಾರು ಬೇಡ ಅಂದರು, ನಾವ್ಯಾರು ಬೇಡ ಅನ್ನಕ್ಕಾಗ. ಆ ಚಾಯ್ಸ್ ನಿಮ್ದು. ಹಾಂ. ವಿರಾಮ. ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರಿದ ಬೆನ್ನಲ್ಲೇ ಕಲಬುರಗಿನಲ್ಲಿ ಮಾಲಿಕೆಯ ಗುತ್ತೇದಾರ್ DCM ಭೇಟಿ ಮಾಡಿದಾರಂತೆ, ಮತ್ತು ನಾಳೆ ಏನೋ ಸೇರ್ತಾರಂತೆ. ಅದೆಲ್ಲ ಆಯ್ತಲ್ಲ, ಹಾಂ ಸರ್, ಮುಗಿಸ್ಬಿಟ್ವಲ್ಲ ಈಗ ಕತೆ. ಒಂದು ವಿರಾಮಕ್ಕೆ ಹೋಗ್ಬೇಕು ಸರ್. ಈಗಿನ ವಿರಾಮಕ್ಕೆ ಹೋಗ್ಬೇಕು ನಾವು. ಆಲ್ರೆಡಿ ಶಿವರಾಮ್ ಹೆಬ್ಬಾರ್ ಪುತ್ರ ಸೇರಿದ್ದಾರೆ ಅಂತ ಹೇಳಿದ್ರಲ್ಲ, ಹ್ಞೂ ಸರ್. ಈ ಒಬ್ಬರು MLA ಯಾರೋ ಯಶವಂತಪುರದಲ್ಲಿ ಬೆಂಬಲಿಗರನ್ನೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ ಕಡೆಗೆ. ಇದೊಂಥರ ರಿವರ್ಸು. ನಮಗೆ ಗೊತ್ತಿರೋದು ಎಂಜಿನ್ ಪೋಸ್ಟ್ ಹೋಗುತ್ತೆ, ಬೋಗಿಗಳೇ ಆಮೇಲೆ ಹೋಗ್ತವೆ ಅದ್ರ ಹಿಂದೆ. ಈ ರಾಜಕಾರಣದಲ್ಲಿ ಬೋಗಿಗಳೇ ಪೋಸ್ಟ್ ಹೋಗ್ಬಿಡ್ತವೆ, ಎಂಜಿನ್ ಲಾಸ್ಟಲ್ಲಿ ಹೋಗುತ್ತೆ. ಏನೋಪ್ಪ.